ಗುಣಾಣ ಭಾರತಮ್ಮ ಬಾ ಒಳಗ್ ಬಾ. ಅಯ್ಯೋ ಬಾಮ್ಮ. ಏನೋ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ಬಿಡಿದ್ಯಾ. ತಂಗಿ ಜೊತೆ ನೀನು ಚೆನ್ನಾಗಿ ಕಾಣಿಸ್ತ್ಯಪ್ಪ. ಸರಿ, ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಇರಿ, ನಾನು ಬರ್ತೀನಿ. ಹೋಗಿ ಇಬ್ರು ಸೇರಿ ಏನೋ ಒಂದು ಹಾಕೊಂಡ್ ಬನ್ನಿ. ಮನೆ ನಿಜಕ್ಕೂ ತುಂಬಾ ಟ್ರೆಡಿಷನಲ್ ಆಗಿ ಕ್ಯೂಟ್ ಆಗಿದೆ. ಹೌದು, ಲೆನಿನ್ ಅಂದ್ರೆ ತುಂಬಾ ಇಷ್ಟನಾ ನಿನಗೆ? ಲೆನಿನ್ ಇಲ್ಲ ಅಂದ್ರೆ ನಿಜಕ್ಕೂ ನಾನ್ ಸತ್ತು ಹೋಗ್ತೀನಿ. ಅವನಿಗೆ ತಾಯಿಯಾಗಿದ್ದು ತಾಯಿ ತರ ನೋಡ್ಕೋತೀನಿ. ಯಾಕೆ ಇಷ್ಟೊಂದು ಎಮೋಷನಲ್ ಆದೆ? ನಿನ್ ಲೆನಿನ್ನ ನೀನೇ ಇಟ್ಕೋ. ತಗೋ, ಈ ಕಾಫಿ ತಗೊಂಡೋಗಿ ಅವ್ರಿಗೆ ಕೊಡು. ಕೋರ್ಟ್ಗೆ ಪೇಪರ್ಸ್ ಕೊಟ್ಟಿದೀವಿ ತಮ್ಮ, ಇನ್ಮೇಲೆ ಈ ತರ ಮಾಡಲ್ಲ ಅನ್ಕೊಂಡಿದೀನಿ. ತಗೊಳ್ಳಿ, ನೀನು ತಗೋ. ಏನು ಮದು, ಕಾಫಿ ಕುಡಿಬೋದಲ್ವಾ ತಮ್ಮ? ಸ್ವಲ್ಪ ನೋಡ್ಕೊಂಡ್ ಕುಡಿಯೋ. ತಮ್ಮ, ನೀವು ತುಂಬಾ ಅದೃಷ್ಟ ಮಾಡಿದೀರಾ. ಗುಣ, ಹೇ ಗುಣ, ಗುಣ, ಹೇ ಗುಣ, ಹೇ ಗುಣ, ಬಾಗಿಲು ತೆಗಿಯೋ. ಹೇ ಗುಣ, ಲೇ ಗುಣ, ಲೇ ಮಗ, ಮತ್ತೆ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾರೋ? ಹೌದು ಕಣ ಮಗ, 2 ಲಾರಿ ತುಂಬಾ ಲೋಡ್ ತಗೊಂಡು ಹೋಗ್ತಾ ಇದ್ದಾರೋ. ತುಂಬಾ ವಾಸನೆ, ಹೊಟ್ಟೆ ಕಲಿಸ್ತಿದೆ. ನೀನ್ ಬಾ ಮಗ, ಏನಂತ ಹೋಗಿ ಕೇಳೋಣ. ರೀ ಬೇಡ ರೀ, ಏನಾದ್ರು ದೊಡ್ಡ ತೊಂದ್ರೆ ಆಗ್ಬೋದು. ಹಲೋ ಅಪ್ಪ. ಹೇಳಮ್ಮ, ಏನು ಮಗು ಮತ್ತೆ ಇಷ್ಟದಲ್ಲಿ? ಅಪ್ಪ, ಗುಣ ಹೊರಗಡೆ ಹೋಗ್ತಾ ಇದಾರಪ್ಪ. ಏನೋ ಸಮಸ್ಯೆ ಅನ್ಸುತ್ತೆ, ಸ್ವಲ್ಪ ಹೋಗಿ ನೋಡ್ತೀರಾ? ಏನಮ್ಮ ಹೇಳ್ತಿದ್ಯಾ? ಇಲ್ಲಪ್ಪ, ಯಾರೋ ಊರವರು ಕಸ ಹಾಕ್ತಾರೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು. ಇವನ್ ಯಾಕಮ್ಮ ಇದೆಲ್ಲ ಮಾಡ್ತಾನೆ? ಇವತ್ತವ್ರನ್ನ ಸುಮ್ನೆ ಬಿಡ್ಬಾರ್ದಣ್ಣ. ಹೇಯ್ ಬಾರೋ ಬರೋ, ಬೇಗ ಬಂದ್ರು. ಎಲ್ಲೋ ಇದ್ದಾರೆ? ಇವತ್ತೇ ಅವ್ರಿಗೆ ಕೊನೆದಾಗಿರ್ಬೇಕು. ಬಂದ್ರು, ಬೇಗ ಬಂದ್ರು. ಅಲ್ಲಿದೆಯಲ್ಲ ಅದೇ ಗಾಡಿ. ಹೌದು ಕಣ ಮಗ, ಅದೇ ಗಾಡಿ. ನಡೆಯೋ ಬೇಗ. ಊರೇ ನಿದ್ದೆ ಮಾಡುವಾಗ ಕಳ್ತನದಿಂದ ಬಂದು ಹಾಕ್ತಿದಾರ ನೋಡು. ಬಂದ್ರು ಬೇಗ. ಹೇಳೋಕೆ ಯಾರು ಇಲ್ಲ, ಅಲ್ಲ, ತುಂಬಾ ಮಾತಾಡೋದು. ಹಾಕು ನನ್ ಮಗನಿಗೆ. ಹಾಕ್ತೀರಾ? ಬಿಡು, ಕಸ ಹಾಕ್ತೀರಾ? ಹಾಕ್ಬೇಡಿ ಅಂತ ಇವತ್ತೇ ಹೇಳ್ತೀರಾ? ನನ್ ಮಕ್ಕಳ ಕಸ ಹಾಕಿ ಊರನ್ಗೆ ಹಾಳು ಮಾಡ್ತಿದ್ದೀರಾ? ಏ, ಕಾಮರಾಜು, ಏನ್ ಕಸನ ತಂದು ಹಾಕಿದಾರ ಅಂತ ನೋಡೋಗ. ಗಾಡಿ ತಗೊಳಕ್ ಬರ್ತಾರಲ್ಲ, ಆವಾಗ ನೋಡ್ಕೊಂತೀನಿ ಇವ್ರನ್ನ. ಅಣ್ಣ, ಕಸ ಹಾಕಿ ಊರ್ನ ಹಾಳು ಮಾಡ್ತಾ ಇದಾರೆ. ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಣ್ಣ. ಏನ್ ಮಾಡೋದಣ್ಣ? ಏನಾದ್ರೂ ಅವ್ರನ್ನ ಮಾಡ್ಲೇಬೇಕಣ್ಣ. ಮಗ, ಇಲ್ಲಿ ಕುರಿ ಕೋಳಿ ಅಂತ ಎಲ್ಲ ಅಳ್ಸೋಗಿರೋ ಮಾಂಸ ಹಾಕಿದಾರೋ. ಅಷ್ಟೇ ಅಲ್ಲ ಕಣೋ, ಪೂರ್ತಿ ಕಂಡ್ ಮೆಡಿಸನ್, ಇಂಜೆಕ್ಷನ್ ಎಲ್ಲ ಹಾಕಿದಾರೋ. ಇವ್ರನ್ನ ಸುಮ್ನೆ ಬಿಡಬಾರ್ದಣ್ಣ. ಆ ಕೌನ್ಸಿಲರ್ನ. ಲೇ ಗುಣ, ಏನ್ರ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ, ಊರಾಚೆನೆ ಹೋಗ್ ಬರ್ತಾ ಇದೀವಣ್ಣ. ಏನಕ್ಕೋ? ಮತ್ತೆ ಕಸ ಹಾಕಕ್ ಶುರು ಮಾಡಿದಾರಣ್ಣ. ಯಾರು? ಅದೇ ಕಲೆಕ್ಟರ್ ನನ್ ಮಗ. ಏನೋ ಹೇಳ್ತಿದ್ಯಾ? ಏನೇನ್ ಹೇಳೋದು? ಯಾರು ಕೇಳಿಲ್ಲ ಅಂದ್ರೆ ಹಿಂಗೆ ತಂದ್ ಹಾಕ್ತಾ ಇರ್ತಾರೆ. ನೋಡ್ಕೊಂಡ್ ನಾ ಸುಮ್ನೆ ಕೂತಿರ್ಬೇಕಾ? ಗುಣ, ಲೇ ಏನೋ ಇದು? ನಿನಗೆ ಯಾಕೋ ಬೇಡದಿರೋ ಕೆಲ್ಸ? ರಾತ್ರಿ ಊರವರೆಲ್ಲ ಮಲ್ಕೊಂಡ್ಮೇಲೆ ಅವ್ರು ಬಂದು ಕೆಲಸ ಮಾಡ್ತಾರೆ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು ಕಣೋ. ನೀವೇನ್ರೋ ಇಟ್ಟಿರ್ಕೊಳೋ ಮಳೆ, ನಮ್ಮನ್ನೆಲ್ಲ ರಾತ್ರಿ ಪೂರ್ತಿ ಅಲಿಯಂಗ್ ಮಾಡ್ತಾರೆ. ಇದೆಲ್ಲದಕ್ಕೂ ನಮ್ಮೂರು MLA ಮತ್ತೆ ಕೌನ್ಸಿಲರ್ ಉತ್ತರ ಕೊಡ್ಬೇಕಣ. ಇದೆಲ್ಲದಕ್ಕೂ ಕೌನ್ಸಿಲರೇ ಕಾರಣ. ನಮ್ಗದೆಲ್ಲ ಗೊತ್ತಿದೆ, ಆದ್ರೆ ಹೋಗ್ ಕೇಳೋರಾದ್ರೂ ಯಾರು? ಇದೆಲ್ಲ ನಾವೇ ಕೇಳ್ಬೇಕು. ಓಟ್ ಕೇಳಕ್ ಬಂದಾಗ ಓಟ್ ಹಾಕಿರೋರು ಒಬ್ಬೊಬ್ಬರ ಮುಖನ ಅವ್ರಿಗೆ ನೆನ್ಪಾಗಿ ಹೋಗ್ ಮಾಡ್ಬೇಕು. ಇವ್ರು ನಿಂಗೆ ಬಿಟ್ರೆ ರಾತ್ರಿ ಮಲಗಿದಾಗ ಬುಲ್ಡೋಸರ್ ತಂದು ಮನೆ ಹೊಡೆದಾಕ್ಬಿಡ್ತಾರೆ. ಬರೀ ಮನೆ ಹೊಡೆದಾಕ್ತಾರ? ಮನೆ ಹೊಡೆದಾಕಿದ ಜಾಗದಲ್ಲಿ ಸಮಾಧಿ ಕಟ್ಟಿ ಶಪಥನೂ ಮಾಡ್ತಾರೆ. ಕಾಮರಾಜು, ನಮ್ಮಿಂದ ಏನಪ್ಪ ಮಾಡಕ್ಕಾಯ್ತದೆ? ಸಿಟ್ ಮಾಡ್ಕೋಬಹುದು ಅಷ್ಟೇ. ಇಲ್ಲಿ ಏನೇ ನಡೆದ್ರು ಕೂಡ ಆಗಿಂದಾಗ್ಲೇ ಹೋಗಿ ಪ್ರಶ್ನೆ ಕೇಳಿದ್ರೆ ಕಣ ಇಲ್ಲಿರೋ ರಾಜಕಾರಣಿಗಳಿಗೆಲ್ಲ ಭಯ ಬರೋದು. ಏನೇ ಬೇಡದ್ರ ಮಾತಾಡ್ಕೊಂಡು ಬಂದ್ರು, ಅವ್ರ ಮನೆಗೆ ಹೋಗೋಣ. ಅವ್ನು ಕುತ್ಕಪಟ್ಟಿ ಇಟ್ಕೊಂಡು ಕೇಳೋಣ, ಆಗ್ಲೇ ಅವ್ನು ಬುದ್ಧಿ ಬರೋದು.
ಬನ್ರಿ ಈಚೆ. ಅಪ್ಪ, ಮಲಗಿರೋರ್ನ ಎಬ್ಬಿಸ್ಬೋದು, ಆದ್ರೆ ನಾಟಕ ಮಾಡೋರ್ನ ಎಬ್ಸಕ್ಕಾಗಲ್ಲ. ಏಯ್, ಆಚೆ ಬರಯ್ಯ. ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗೋರ್ಗು ಇಲ್ಲಿಂದ ಹೋಗ್ಬಾರ್ದು ಕಣ. ನಾವಿಲ್ಲಿ ಏನಾರು ಬೇಕು ಅಂದ್ರೆ ಅವರಲ್ಲಿ ನೆಮ್ಮದಿಯಾಗಿ ಮಲಗಿರ್ತಾರಷ್ಟೇ. ಇದೆಲ್ಲ ನಮ್ಗೆ ಅಭ್ಯಾಸ ಆಗಿದೆ ಅಲ್ಲ. ಏನಣ್ಣ ಮಾತಾಡ್ತಾ ಇದೀಯ? ಕರ್ಸೋಣ ಅವನ ಹೊರಗೆ. ಆಚೆ ಬರಯ್ಯ. ಕರೀರಿ ಅವನ ಆಚೆ. ಏಯ್, ಬಾರಯ್ಯ ಕೌನ್ಸಿಲರ್, ಹೊರಗಡೆ. ಹೊರಗಡೆ ಬಾ. ಬಾರಯ್ಯ ನಿನಗೆ ನಾವು ಹೇಳಿದ್ದೆ. ಮಾತಾಡೋದು ಬನ್ರಿ ಈಚೆ. ಬಾರಯ್ಯ ಹೊರಗ್ ಬಾ. ಬಾ ಹೊರಗಡೆ ನೋಡ್ಕೊತೀನಿ. ನಿನ್ನಿಂದ ಎಷ್ಟು ಜನ ರೋಗ ಬಂದು ಸಾಯ್ಬೇಕು? ನೀವುಗಳು ಮಾತ್ರ ಆರಾಮಾಗಿ ಹೊರಗಡೆ ನಿದ್ದೆ ಮಾಡ್ಬೇಕಾ? ಬರ್ತಿಲ್ಲ, ನಾವು ಒಳಗಡೆ ಬರ್ಬೇಕಾ? ನಾವು ಬರ್ಬೇಕಾ? ಕೇಳಿದ್ರು ಕೇಳಿಸ್ತಾರ ಒಂಥರ ಸುಮ್ನೆ ಇದ್ದಾನೆ. ಎಷ್ಟು ಕರೆದ್ರು ಬರ್ಲಿಲ್ವಲ್ಲ ಸ್ವಲ್ಪ ಅವನು? ನಾಚಿಕೆ ಇಲ್ದೇ ಇರೋರು. ನಿನ್ನ ಹೆಂಗಿದ್ರು ಏರಿಯಾ ಕಡೆ ಬರ್ತಿದ್ದಾನೆ. ಆಗ ಓಡಿಸ್ತೀನಿ ನಾ. ನಿಮ್ಮಂತವ್ರೆ ಆಗೋದ್ರು ಊರ್ ತುಂಬಾ. ಹೋಗಿ ಇವನ ಹತ್ರ ನ್ಯಾಯ ಕೇಳೋದು ಬನ್ನಿ. ಇವನ್ಗೆ ಬರ್ಲಿ. ಯಾಕಣ ಅಷ್ಟು ಸಪ್ಪು ಕೂತಿದ್ಯಾ? ಈ ಕಾಮರಾಜು ಅಷ್ಟು ಜನದ ಮುಂದೆ ನಿನ್ನ ಅವಮಾನ ಮಾಡ್ಬಿಟ್ಟಾಣ. ಬರೀ ಅಷ್ಟೇ ಅಲ್ಲ, ಅಷ್ಟು ಜನ ಪೊಲೀಸ್ ಅವರಿದ್ರು ನಿನ್ನ ಕುಳ್ಳನ್ ಮಗ ಅಂತಾನೆ. ಊರಲ್ಲಿ ಎಲ್ಲರ ಮುಂದೆ ನಮಗೆ ಅವಮಾನ ಮಾಡ್ಬಿಟ್ಟ. ಲೇ, ಗುಣ ರಾತ್ರಿನೇ ಜನರನ್ನ ಕರ್ಕೊಂಡೋಗಿ ಕೌನ್ಸಿಲರ್ ಮನೇನ ರೌಂಡ್ ಅಪ್ ಮಾಡಿದ್ದಂತೆ. ಅದಕ್ಕೆ ಕೌನ್ಸಿಲರ್ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ. ಈಗ ನಾವೇನಾರ ಅವ್ರನ್ನ ಎತ್ಬಿಟ್ರೆ ನಮ್ಮೇಲೆ ಯಾರಿಗೂ ಡೌಟ್ ಬರಕ್ಕಿಲ್ಲ. ಹುಡುಗರ್ನ ಹೊರಗಿಂದ ಕರೆಸಿ ಆ ಗುಣನ್ನ ಎತ್ತಿಸ್ಬಿಡೋಣ. ಊರಲ್ಲಿ ಯಾವನ ನಮ್ಮ ಮುಂದೆ ಬಾಲ ಬಿಚ್ಚಿದ್ರೆ ಇದೇ ಗತಿ ಅವ್ರಿಗೇನೋ ಭಯ ಹುಟ್ಸೋಣ. ಈ ಕುಳ್ಳನ್ ಮಗನೇ ಮೊದಲು ಜಗಳ ಮಾಡಿದ್ದು. ಸರ್, ಊರ್ನವರೆಲ್ಲ ಗುಂಪು ಕಟ್ಕೊಂಡು ನಿಮ್ಮ ಮನೆನ ಸುತ್ತುವರಿತಾರೆ ಅಂತ ನಮ್ಗೇನು ಕನ್ಸು ಬಿದ್ದಿತ್ತ? ಆ ನನ್ನ ಮಗ ಗುಣನೇ ಸರ್ ಇದಕ್ಕೆಲ್ಲ ಕಾರಣ. ಶುರುನಲ್ಲೇ ಅವನಿಗೆ ಊರ್ ವಿಷಯದಲ್ಲಿ ತಲೆ ಹಾಕಕ್ ಬಿಟ್ವಲ್ಲ, ಅದಕ್ಕೆ ಕೊಬ್ಬಿರೋ ಗೂಳಿ ತರ ತಿರುಗ್ತಾ ಇದ್ದಾನೆ. ಗುಣ ರಕ್ತ, ಎಳೆ ರಕ್ತ ರಾಜಕೀಯದ ಬಗ್ಗೆ ಮಾತಾಡ್ಸುತ್ತೆ. ನಮ್ಮ ಅನುಭವದ ಮುಂದೆ ಅವನ್ನ ರಾಜಕೀಯ ಮಾಡೋಕ್ ಬಿಡಬಾರ್ದು. ಸರ್, ಏನ್ ಸರ್, ಇಲ್ಲಿವರೆಗೂ ನಾನು ಎಲ್ಲನೂ ಸಹಿಸ್ಕೊಂಡೆ. ನಾನು ಸಾರ್ನ ಮಾತ್ರ ನಂಬೋದು ಸರ್. ನೀವು ಮಾತ್ರ ಎಲ್ಲ ಕೆಲಸಕ್ಕೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೋತೀರಾ. ಬೇಕು ಅಂದರೆ ನಾನು ಜೊತೆಲಿರ್ತೀನಿ ಸರ್. ಅವ್ರಿಗೆ ತಪ್ಪಿಲ್ಲ, ನಿಮ್ಗೆ ಹೇಳ್ಬೇಕು. ಮಣ್ಣು ತಿಂದ್ರು ಊಟ ತಿನ್ನಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಸುಮ್ಮನೆ ಹೇಳಿದ್ರೆ ಆ ಕಾಲದಲ್ಲಿ ದೊಡ್ಡವ್ರು ಹೇಳಿದ್ರೆ ದೇವ್ರು ಹೇಳ್ದಂಗೆ ನಾವೇ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ನಿನ್ನೆ ಚೇಟ ಇಲ್ಲಿಗೆ ಬಂದಿರೋ ವಿಷಯನ ಹೇಳು. ಸರಿ ಸರ್, ನೀವೇನು ಹೇಳಿದ್ರು ಅದೇ ಸಂತೋಷ. ಅಷ್ಟು ಸಾಕು ಸರ್. ಆದರೆ ಇನ್ನೊಂದು ಸಮಸ್ಯೆ ಸರ್. ಇನ್ಮೇಲೆ ರಾತ್ರಿ ಹೊತ್ತು 2 ಲೋಡ್ ಎಕ್ಸ್ಟ್ರಾ ಬರುತ್ತೆ ಸರ್. ಅದನ್ನು ನೀವೇ ಹೆಂಗಾದ್ರೂ ಚೆಕ್ ಪೋಸ್ಟಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಸರ್. ಚೇಟಾ, ನೀವು ಅನ್ಕೊಳ್ತಾ ಇರೋ ಥರ ಇಲ್ಲ. ಇಲ್ಲಿ ಸಮಸ್ಯೆ ಬೇರೆ ಥರ ನಡೀತದೆ. ಫೇಸ್ಬುಕ್, ವಾಟ್ಸಪ್ಪಲ್ಲಿ ಊರಲ್ಲಿ ಚಡ್ಡಿ ಹಾಕೊಂಡು ಓಡೋರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎತ್ ಬಿಡ್ತಾ ಇದಾರಣ. ನೀನ್ ಇಡೋ ಒಂದೊಂದು ಹೆಜ್ಜೆನು ತುಂಬಾ ಹುಷಾರಾಗಿಡ್ಬೇಕಣ. ನನಗೇನೋ ಸಮಸ್ಯೆ ಇಲ್ಲ ಸರ್. ಎಲ್ಲ ಚೆನ್ನಾಗಾದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಯೋಚನೆ ಮಾಡೋದು ಬಿಟ್ಟು ಈ ದುಡ್ಡು ತಗೊಳ್ಳಿ ಸರ್. ಏನು ಸರ್ ಯೋಚನೆ ಮಾಡ್ತಿದ್ದೀರಾ? ಹಿಡ್ಕೊಳ್ಳಿ ಸರ್, ತಗೊಳ್ಳಿ ಸರ್. ಚೇಟ, ಮತ್ತೆ ನಿನ್ಗೋಸ್ಕರ ರಿಸ್ಕ್ ತಗೋತಾ ಇದ್ದೀನಿ. ಮಗ, ವಿಷಯ ಆಚೆ ಗೊತ್ತಾಗೋಕೆ ಮುಂಚೆ ಕೆಲಸ ಮುಗಿಸೋ ಮಗ. ಊರಲ್ಲಿ ಬಾಯಲ್ಲಿ ರಕ್ತ ಬಂದು ಎಲ್ಲ ಸಾಯ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಮಗ. ನಾನು ಡಾಕ್ಟರ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಅದು ನಿಜನೇ ಅಣ್ಣ. ಊರಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಕ್ಯಾಂಪ್ ಅರೇಂಜ್ ಮಾಡಿ ನಿಮ್ಮ ಹೆಸರು ಕೆಡ್ದಿರೋ ಹಾಗೆ ಜನರ ಸಮಸ್ಯೆನ ನಾನೀಗ ಡೈವರ್ಟ್ ಮಾಡ್ತೀನಿ. ಸ್ವಲ್ಪ ದುಡ್ಡು ಕೊಡ್ತೀನಿ, ಅದರಲ್ಲೇ ಮುಗಿಸ್ಬಿಡು ಮಗ. ಇದರಲ್ಲಿ 4 ರೂಪಾಯಿ ಇದೆ, ಹುಷಾರು. ಸರಿ ಸರ್, ನೀವು ಹೇಳಿದ್ಮೇಲೆ ಮುಗೀತು, ಹಾಗೆ ಮಾಡ್ತೀನಿ. ಗುಣ ವಿಷಯದಲ್ಲಾದ್ರೂ ಸರಿ, ಊರ್ ವಿಷಯದಲ್ಲಾದ್ರೂ ಸರಿ, ಗೊತ್ತಿದ್ರು ಗೊತ್ತಿಲ್ದಂಗೆ ಇದ್ಬಿಡು. ಅದನ್ನ ಬಿಟ್ಟು ನಾನು ಹೇಳಿದಾಗ ಮಾತ್ರ ಗೊತ್ತಾದ್ರೂ ಸರಿ. ಸರಿ ಸರ್, ನೀವೇ ಎಲ್ಲ ಹೇಳ್ಬಿಟ್ರಲ್ಲ, ಹಾಗೆ ಮಾಡ್ತೀನಿ ಬಿಡಿ. ಕೌನ್ಸಿಲರು, ಪೊಲೀಸು
ಜನರನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಸರ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮೆಡಿಕಲ್ ಕ್ಯಾಂಪನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ನೀವೆಲ್ಲ ಈಗ ನಮಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ರೆ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಉಪಯೋಗ ಆಗತ್ತೆ. ಅಣ್ಣ ಗಾಡಿ ನಿಲ್ಸು. ಇವ್ರೇನ್ ಮಾಡ್ತಾರೆ? ಪ್ಲೀಸ್ ಎಲ್ಲರೂ ನಮಗೆ ಕೋಆಪರೇಟ್ ಮಾಡಿ. ಹೇ, ಯಾಕೆ ಯಾರು ಬರ್ತಾನೆ ಇಲ್ಲ? ಅಲ್ಲೋಗೋಣ ನೋಡೋಣ. ನೋಡಿ ಸರ್, ನಿಮ್ಮೂರಿನ ಜನ ಯಾರು ಕೋಆಪರೇಟೇ ಮಾಡ್ತಾ ಇಲ್ಲ ಸರ್. ಇವರು ಬ್ಲಡ್ ಸ್ಯಾಂಪಲ್ ಕೊಟ್ರೆ ಮಾತ್ರನೇ ಮುಂದೆ ಟ್ರೀಟ್ಮೆಂಟ್ಗೆ ಮೂವ್ ಆಗೋದಕ್ಕಾಗೋದು. ಅಟ್ಲೀಸ್ಟ್ ನೀವಾದ್ರೂ ಎಕ್ಸ್ಪ್ಲೈನ್ ಮಾಡಿ ಸರ್ ಇವ್ರಿಗೆಲ್ಲ. ಮೂರ್ತಿ ಅಣ್ಣ, ಗೀತಾಕ ಎಲ್ಲ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ನಮ್ಗೆ ಅಂತ ಡಾಕ್ಟರ್ ಕರೆಸಿದ್ದಾರೆ. ನಾವು ತಾನೇ ಕೌನ್ಸಿಲರ್ ಹತ್ರ ನ್ಯಾಯ ಕೇಳಿದ್ದು, ಅದಕ್ಕೆ ಇವರೆಲ್ಲ ಬಂದಿದ್ದಾರೆ. ಈಗ ನಾವೇ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಹಿಂಗೆ. ಎಲ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೋಪ ಎಲ್ಲ ಸರಿಯಾಗೇ ಇದೆ. ಕೋಪನ್ ಬಿಟ್ಟು ದಯಮಾಡಿ ಇಲ್ಲಿ ಬನ್ನಿ. ಅಕ್ಕ ಬಾರಕ್ಕ ಬಾರಣ್ಣ, ನಾವು ಸರಿಯಾಗಿ ಮಾತಾಡೋದಕ್ಕೆ ಬಂದಿದಾರಲ್ವಾ, ಈಗ ಕುತ್ಕೊಂಡ್ರೆ ಹೆಂಗೆ?